ನೀವೇನು ದಡ್ರಲ್ಲ, ಬುದ್ಧಿವಂತ್ರೆ. ಯಾಕೆ ಓದಿಸ್ಲಿಲ್ವ ನಾನು? ನೀವು ಫೇಲ್ ಆದ್ರೆ ನಾನೇನ್ ಮಾಡಕ್ಕಾಗ್ತದೆ? ತಲೆಗೆ ಒಂದಿಷ್ಟು ಕೆಲಸ ಕೊಡಿ. ಓಹೋ, ಹಣ ಸಂಪಾದನೆ ಮಾಡಕ್ಕೆ ಬೇಕಾದಷ್ಟು ದಾರಿಗಳಿವೆ. 6 ತಿಂಗಳು ಯಾಕ್ರು, 5 ತಿಂಗಳಲ್ಲಿ ಗುರಿ ಸಾಧಿಸಬಹುದು. ಅದಂಗೆ ತಲೆ ಹರಟೆ ಬಿಟ್ಟು ಕುಕ್ಕರ್ಸ್ಕೊಂಡು ಯೋಚನೆ ಮಾಡಿ. ಯಾಕ್ರಿ ಇಂತ ಕೆಲಸ ಮಾಡಿದ್ರಿ ನೀವು? ಸ್ವಲ್ಪ ಜವಾಬ್ದಾರಿ ಬೇಡ ನಿಮ್ಗೆ? ಮಕ್ಳು ಮರಿ ಇರುವಂತೇಳಿ ಕೆಲಸ ಮಾಡುದು? ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿ ಕಣ್ಣೆಲ್ಲ ಹಾಳು ಮಾಡ್ಬಿಟ್ರಲ್ರಿ ನೀವು. ಇದೊಂದು ತಗೊಂಡೋಗಿ ಏನ್ ಮಾಡ್ತೀಯ ಮಾಡು. ನಿಮ್ ಮುಖ ನೋಡು, ಮುಖ ಏನಮ್ಮ ಸಮಸ್ಯೆ? ನೋಡೋಣ, ಕುರಿ ವ್ಯಾಪಾರ ಮಾಡ್ತೀಯ ಅಂದ್ರು ಕಣಣ್ಣ. ಚೀಟಿ ಹಾಕು ದುಡ್ಡ ಎತ್ಕೊಟ್ಟೆ, ಹೋಗಿ ಹೋಗಿ ಸ್ವತಃ ಕುರಿ ತಂದವ್ರಲ್ಲಣ್ಣ. ಎಷ್ಟು ಕೊಟ್ಟೆ ತಾಯಿ? 2,500 ಕಣಣ್ಣ. ನಾವು ನಿಮ್ಗೆ 2,500 ರೂಪಾಯಿ ಕೊಟ್ರೆ ನೀವು ನಮ್ಗೆ ಇದನ್ನ ಕೊಡ್ತೀರಾ? ಯಾರಿಗುಂಟು ಯಾರಿಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ. ಅದೃಷ್ಟ ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ, ಕೈ ಬೀಸಿ ಕರೀತಾ ಇದೆ. 3,000 ರೂಪಾಯಿ ಕುರಿನ 300 ರೂಪಾಯಿ ಕೊಡ್ತಾ ಇದೀವಿ. ಕೇವಲ 300 ರೂಪಾಯಿ ಕೊಡ್ತಾ ಇದೀವಿ. ಸುಂದರವಾದ ಕುರಿ, ಸುಂದರವಾದ ಕುರಿ. ಇನ್ನು ಮದುವೆ ಆಗಿಲ್ಲ, ದೇವರಾಣೆ ಆಗಿಲ್ಲ. ಕನ್ಯಾ ಕುರಿ, ಕನ್ಯಾಮಣಿ ಕುರಿಗಳು. ಒಂದೇ ಒಂದ್ ನಿಮಿಷ, ಯಾರು ಚೀಟಿ ಅವ್ರನ್ನು ನಿನ್ನ ಸೇರಿಸಿ ಇಬ್ಬರು ಒಳಗಾಕೊಳ್ಕಣೆ. ಏನ ಬೇಗ ನೋಡ್ಕೊಂಬ ಹೋಗು. ಇವತ್ತು ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್. ನಾನ್ ಬಸ್ತಾ ಅಲ್ವೇ, ಹೋಗು. ಏನದೃಷ್ಟವೋ. ಹರೀಶ್ 300 ರೂಪಾಯಿ, ಹರೀಶ್ 300 ರೂಪಾಯಿ, ಭಾಷಾ 300 ರೂಪಾಯಿ, ಗೌರಮ್ಮ, ಸುಧಾ 300 ರೂಪಾಯಿ, ರಂಗರಾಜ್ 300 ರೂಪಾಯಿ, ಕೌಸಲ್ಯ 300 ರೂಪಾಯಿ. ಅದೃಷ್ಟ ಲಕ್ಷ್ಮಿ ಒಳಗಡೆ ಇದ್ದಾಳೆ. ನಿಮ್ಮ ಅಮೃತ ಹಸ್ತದಿಂದ ತೆಗೀರಿ ಒಂದು. ಕೊಳಕಯ್ಯ ಒಂದು, ನಾನ್ ತೆಗಿತೀನಿ. ತೆಗಿಯುವ. ಯಾರು ಅದೃಷ್ಟವಂತರು ನೋಡೋಣ. ಕೌಸಲ್ಯ. ಯಾರ ಮುಖ ನೋಡಿ ಬೆಳಗ್ಗೆದ್ದಿದ್ದು? ನಮ್ಮ ಯಜಮಾನ. ಕೌಸಲ್ಯ ಅವ್ರು ಗೆದ್ದಿದ್ದಾರೆ, ನೀವೆಲ್ಲ ಮನೆಗೆ ಹೋಗ್ಬೋದು. ಹೋಗಿ 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 ನೀನು ಎಂತ ಬುದ್ಧಿವಂತರಪ್ಪ ನೀವು. ಸತ್ಕುರಿ ಮರಿ ಇಷ್ಟೊಂದು ದುಡ್ಡು ತಗೊಂಡಿಲ್ಲ. ಸತ್ಕುರಿ ಚೀಟಿ ಹಾಕ್ಬಿಟ್ಟು ಚೀಟ್ ಮಾಡ್ತೀರ. ಎಂತ ಮೋಸ್ಕರ ನೀವು. ಕೊಡೆ ಬಿಡಿ ಇಲ್ಲಿ. ಮೇಡಮ್, ಎಷ್ಟು ದುಡ್ಡು ಕೊಡಿ ನೀವು? 300 ರೂಪಾಯಿ ಸೆಟಲ್ಮೆಂಟ್ ಆಯ್ತು. 300 ರೂಪಾಯಿ ಕೊಟ್ರೆ ಬಿಟ್ಬಿಡ್ತೀನ. ಮೋಸ ಮೋಸನ ಅಗಲ್ಸಿ ಸರ್, ನೀನ್ ಇದೆಯಲ್ಲ ನೀನು. ಅಗಲ್ಸಿ ಸರ್. ಆಯ್ತು ಸರ್, ಹೀಗೆ ಇರಿ. ಈಗ ಚಪ್ಪಾಳೆ ಹೊಡಿರಿ ಸರ್. ಚಪ್ಪಾಳೆ ಹೇಗೆ ಹೊಡೆಯಕ್ಕಾಗತ್ತೆ? ಎರಡು ಕೈಯೂ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಇದು ಮೋಸ ಮಾಡೋರು, ಇದು ಮೋಸ ಹೋಗೋರು. ಇಬ್ರು ಸೇರಿದ್ರೆ ಚೀಟಿಂಗ್. 300 ರೂಪಾಯಿ ಕುರಿ ಸಿಗುತ್ತೆ ಅಂತ ಬಂದ್ರಲ್ಲ, ಅವ್ರದ್ದು ತಪ್ಪಿದೆ, ನಮ್ಮೊಬ್ರದೇ ಅಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮಿಬ್ಬರು ಬಿಡಲ್ಲ, ಇಬ್ಬರು ಬಿಡಲ್ಲ. ಸ್ವಲ್ಪ ಬಿಡಿ ಸರ್, ಸ್ವಲ್ಪ ಬಿಡಿ. ಸೆಕೆಂಡ್ ಮಾತು ಕೇಳಿ ಸರ್. ಆಯ್ತು. ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಪ್ಲಾಟಿನಮ್ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಕುರಿ ಸೊತ್ತು ಕುರಿ ತೋರ್ಸ್ಬಿಟ್ಟು ನಂಗೆ ಮಾರ್ತೀರಾ? ರಮ್ಮಿ, ಆ ಶಿವ ತ್ರಿಶೂಲ ಕೇಳಿದ್ರೆ ಕೊಡ್ತಾನ? ಹಾಗಂಗೆ ತಿಳಿದು ಬಿಡ್ತೀನಿ. ಏನಲ್ಲಿ ನಮ್ ಸಂಕಟ ನೀನು ಕಾಮಿಡಿಯಾಗಿ ಕಾಣ್ತಿದ್ಯಾನ? ಸಂಕಟ ಯಾಕೋ ನೋಡ, ಎಲ್ಲಾ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ನಾವು 3 ಜನ ಒಂದೇ ಬೋಟ್ ನಲ್ಲಿ ಇದೀವಿ. ನಾವು 3 ಜನಕ್ಕೆ ದುಡ್ಡು ಬೇಕು. ದುಡ್ಡು ಸಿಕ್ಕಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಹೇಳ್ದಂಗೆ ಕೇಳ್ತೀರಾ? ದುಡ್ಡು ಸಿಗತ್ತೋ? ಕೈ ತುಂಬಾ. ಕೈ ತುಂಬಾ ಅಂದ್ರೆ ಎಷ್ಟು? 50 ಲಕ್ಷ. 50 ಲಕ್ಷ. ಗುರುವೆ, ನಾವ್ ಏನ್ ಮಾಡ್ಬೇಕು ಹೇಳಿ ಗುರುವೆ. ನಮ್ಮ ಮನೇಲಿ ಒಂದು ಲಾಕರ್ ಇದೆ, ಇರ್ಲಿ. ಅದ್ರಲ್ಲೊಂದು ನಾಗಮಣಿ ಇದೆ, ಇರ್ಲಿ. ಅದನ್ನ ನೀವಿಬ್ರು ನನಗೆ ತೆಕ್ಕೊಡ್ಬೇಕು, ಯಾರಿಗೂ ಕಾಣದಂಗೆ. ಅದನ್ನ ನೀವು ಮಾಡಿದ್ರೆ 50 ಲಕ್ಷ ಕೊಡ್ತೀನಿ. ಅಂದ್ರೆ ನಮ್ಮಿಬ್ರನ್ನ ಕಳ್ತನ ಮಾಡು ಅಂತ ಹೇಳ್ತಿದ್ಯಾ? ಕಳ್ತನ ಅಂತ ಯಾಕೋ ಅನ್ಕೋತೀರಾ? ಇದು ನಾನ್ ನಿಮಗ್ ಕೊಡ್ತಾ ಇರೋ ಕೆಲಸ. ನೀವ್ ಮುಗಿಸ್ಕೊಟ್ರೆ 50 ಲಕ್ಷ ನಾನ್ ನಿಮಗ್ ಕೊಡೋ ಕೂಲಿ. ಲವ್ ಸಂಬಳ ಅನ್ಕೊಂಡು ಹೆಲ್ಪ್ ಮಾಡ್ರೋ, ಇದರಲ್ಲಿ ನನ್ ಸ್ವಾರ್ಥನೂ ಇದೆ. ನೋಡ, 50 ಲಕ್ಷ ರೂಪಾಯಿ ಸಂಬಳ ನಿನಗೆ ಸಿಕ್ಕಿದ್ರೆ ನಿನ್ನ ಮದುವೆನ ಸುಲಭವಾಗಿ ಮಾಡ್ಕೋಬಹುದು. ನೀನು ನಿಮ್ ಹುಡುಗಿಗೆ ಕಾರ್ ಕೊಡಿಸಿ ಉಳಿದಿದ್ದ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೋದು. ಪ್ಲೀಸ್ ಹೆಲ್ಪ್ ಮಾಡ್ರೋ, ಮಾಡ್ರೋ. ಏನೋದು? ಮನಸಾಕ್ಷಿನ ಎತ್ತು ಬಿಸಾಕ್ಬಿಟ್ಟೆ. ನಾನು ಬಿಸಾಕ್ಬಿಡ್ತೀನಿ. ನೀನು? ನಾನು ಒಬ್ಬ ಇಟ್ಕೊಂಡು ಏನ್ ಮಾಡ್ಲಿ? ఇది నీ కాలికి అక్కకే ఇచ్చారు. ఇది నీ తలకి, ఇది నీ ఫేస్ కి, ఇది టోటల్ బాడీ. ఇదన్నీ కలిపి ఓన్లీ 80,000 అంతే. కళ్యాణ్జీ ఆనంద్జీ ప్రోడక్ట్. తమ్ముడు, అక్క లైఫ్ లో
ಒಂದೇ ಒಂದ್సారి కళ్యాణ్జీ ఆనందజీన మీట్ చెయ్యాలరా వాళ్ళు నాకు పర్సనల్ గా ట్రీట్ చెయ్యాలరా. మీరు 5 లక్షలు ఇచ్చారు కదా, దాన్ని ಅವ್ರಿಗೆ ఇచ్చేసాను. నిన్న ನೋಡೋದಕ್ಕೆ ವಾಡಿద్దరు వస్తారు వస్తారు వస్తారు. ನಿನ್ನ ಕನಸಿನ ಸರದಾರರು ಬರ್ತಾ ಇದ್ದಾರೆ. ಯಾರು? ಲಕ್ಷಾಂತರ ಕೊಳಕು ಮುಖಗಳನ್ನ ಸುಂದರವಾಗಿ ಮಾಡಿರುವಂತ ದ ಗ್ರೇಟ್ ಕಲ್ಯಾಣ್ಜಿ ಅಂಡ್ ಆನಂದ್ಜಿ. ನಿಮ್ಮಕ್ಕ ಟಚ್ ಮಾಡಿದ್ರೆ ನನಗೂ ರೊಮ್ಯಾಂಟಿಕ್ ಫೀಲಿಂಗ್ ಬಂತು. ನನ್ ನೋಡಿದ್ರೆ ಬ್ರದರ್ಲಿ ಫೀಲಿಂಗ್. right about turn at the left at the speed of 4 5 6 6 6 ట్రిపుల్ ఎక్స్ అండర్వేర్ అంటే ಚಡ್ಡಿ ಅದು ದಿನನಿತ್ಯ ರೇಡಿಯೋಲಿ ನಮ್ ಜೊತೆಲಿ ಮಾತಾಡ್ತಾ ಇತ್ತಲ್ಲ ಒಂದು ಕೋಗಿಲೆ ಕಂಠ, ಅದ್ ಯಾರು ಅಂತ ಕೇಳ್ತಿದ್ದ ಅವನಷ್ಟೇ. ಎವರು? అది ನಾನೇ. ನಾನೇ ನೀವಾ? నేనే. We are going. By going. ಯಾಕೆ ಏನಾಯ್ತು? ಪ್ರೊಫೆಷನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಇರ್ಬೇಕು. ಮಾಡೋ ಕೆಲಸದಲ್ಲಿ ಒಂದು ತೃಪ್ತಿ ಇರಬೇಕು. ಯಾವ್ದೋ ಒಂದು ಡಕೋಟಾ ಫೇಸ್ ನ ತೋರಿಸಿ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಅರ್ಥ ಇದೆ. ಓಕೆ, ಈ ಮುಖಾನ ಹೇಗ್ ರಿಪೇರ್? ಅಶ್ವತ್ ಕಟ್ಟೆ ಸುತ್ತಾ ಇದಿರಲ್ಲ, ಬೇಗ ವಿಷಯ ಹೇಳಿ. ಮೈಸೂರು ಚಂದನದಿಂದ ಕೆತ್ತಿದ ಈ ಸುಂದರ ಶಿಲಾ ಬಾಲಿಕೆಗೆ ಯಾಕೆ ಬೇಕು ಕಲ್ಯಾಣ್ಜಿ? ಯಾಕೆ ಬೇಕು ಆನಂದ್ಜಿ? ಹಾಗಿದ್ರೆ ಹೊರಡಿ ಬೇಬಿ. ನಾವಿಬ್ರು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರುವಾಗ ನಿಮ್ ಡ್ಯಾಡಿ ಯಾಕೆ ಮತ್ತೆ ಮಾತಾಡ್ತಾರೆ? ಚೀಚಿ, ಅವರು ಇವ್ರ ಡ್ಯಾಡಿ ಅಲ್ಲ, ಹಸ್ಬೆಂಡ್. ಹಸ್ಬೆಂಡ್? ಈ ಟೀನೇಜ್ಗೆ ಆ ಓಲ್ಡೇಜ್, ಓಲ್ಡೇಜ್ಗೆ ಟೀನೇಜ್. ದೇವ್ರ ಕೆಲವೊಮ್ಮೆ ಎಂಥ ತಪ್ಪು ಮಾಡ್ಬಿಡ್ತಾನೆ. ಅಲ್ಲ, ಇಂಥ ಕೋಹಿನೂರ್ ಪೀಸ್ಗೆ ಅಂತ ಡಕೋಟಾ ಫೇಸ. ಸ್ವಲ್ಪ ಮ್ಯಾಚಿಂಗ್ ಬೇಡ? ಬೇಡ, ಅಟ್ಲೀಸ್ಟ್ ಈ ತರ ಇರ್ಬೇಕಲ್ವಾ? ಮ್ಯಾಚ್. ಏನೋ ಬೇರೆ ಸ್ಮೆಲ್ ಬರ್ತಾ ಇದೆಯಲ್ಲ, ಅದೇನೋ ಒಂದು ಡಾಗ್ ಸ್ಮೆಲ್ ಬರ್ತಾ ಇದೆಯಲ್ಲ. ನಾನು ರೇಡಿಯೋದಲ್ಲಿ ಕೇಳಿಸ್ಕೊಂತ ಇದ್ ವಾಯ್ಸ್ಗೂ ಇಲ್ಲಿ ಬರ್ತಾ ಇರೋ ನಾಯ್ಸ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ, ಯಾಕೆ? ಮೊದ್ಲು ಹಲೋ ಮಿಸ್ಟರ್ ಅಪ್ಪರಾವ್ನ ಕರೀರಿ. ಥ್ಯಾಂಕ್ಸ್ ಮ್ಯಾನ್ ಫಾರ್ ದ 5 lakhs. 5 ಲಕ್ಷ ಚೆಕ್ ಕಳ್ಸಿದ್ರಲ್ಲ, ಅದ್ ಬೌನ್ಸ್ ಆಗೋಯ್ತಲ್ಲ. ಯಮಿ ಬೌನ್ಸಾ? ಅರೆ ಗುಂಗ್ರಿ, ನೀನ್ ಕೊಟ್ಟಿದ್ದು ಕ್ಯಾಶ್. ಅಯ್ಯೋ, ಚೆಕ್ ಇಸ್ಕೊಂಡು ಕ್ಯಾಶ್ ಕೊಟ್ರೆ ಆಯ್ತು, ಅವೆಲ್ಲ ನಾನು ನೋಡ್ಕೋತೀನಿ. ಅವ್ರಿಬ್ರು ನಿಲ್ಸ್ಕೊಂಡ ಇದೆಯಲ್ಲ. ಇವ್ರನ್ನೇ ನಮ್ ಸರಿ, ಬನ್ನಿ ಬನ್ನಿ ಬನ್ನಿ. ಸೂಪರ್ ಎಂಟ್ರಿ ಮಾಮ. ಬರೇ ಗುಂಗ್ರಿ, ಇವ್ರನ್ನೇ ಚೆನ್ನಾಗಿ చూసుకో. వాళ్ళని ఇవర్ని ఎల్లోని ಡರ್ಟಿ ಫಿಲೋ ಅವ್ರని స్పెషల్గా చూసుకో. చూసుకుంటాను. ಇದ್ಯಾರು? ಭಗವಾನ್ ಬುದ್ಧ. ಗೊತ್ತು ಸ್ವಾಮಿ. ಇದಲ್ಲ, ಇದು ಅವಳ ನಮ್ಮ ಮಾವನ್ ಮಗಳು ಕಾವ್ಯ. ಓ, ಮೈಕಲ್ ಜೊತೆ ಜಾಗಿಂಗ್. ರನ್ನಿಂಗ್. ನೋಡಪ್ಪ, ಈಗ ನಾವು ಮೈನ್ ಮ್ಯಾಟ್ರಿಗೆ ಬಂದ್ಬೇಡ. ಈಗ ನಾವು ಇಲ್ಲಿ ಸ್ಟೇ ಮಾಡ್ತೀವಿ ಎಲ್ಲ. ಮೊದಲು ನಾವು ಬಂದಿರೋ ಮ್ಯಾಟರ್ ನ ಡಿಸ್ಕಸ್ ಮಾಡೋಣ. ಓಕೆ, ಸರಿ ಸರಿ, ಅದೇ ಅದೇ ಅದೇ. ಈಗ ನಾಳೆ ಬೆಳಗ್ಗೆ ಆಪರೇಷನ್ ನಾಗಮಣಿ ಸ್ಟಾರ್ಟ್. ಮೊದ್ಲು ಲಾಕರ್ ಎಲ್ಲಿದೆ? ಅದೆಲ್ಲಿದೆ ಅಂದ್ರೆ, ಲಾಕರ್ ಎಲ್ಲಿದ್ರೆ ನಮ್ಗೇನೋ, ಕೀ ಎಲ್ಲಿದೆ ಹೇಳು ಫಸ್ಟ್. ಸರಿ, ಕೀ ಎಲ್ಲಿದೆ? ಕೀ ತುಂಬಾ ಡೇಂಜರಸ್ ಜಾಗದಲ್ಲಿದೆ. ಎಷ್ಟೇ ಡೇಂಜರಸ್ ಜಾಗ ಇರ್ಲಿ, ಎತ್ತುತ್ತೀವಿ. ಎಲ್ಲಿದೆ ಹೇಳು? ಕೀ ನಮ್ಮ ಅತ್ತೆ ಹತ್ರ ಇದೆ. ಎಲ್ಲಿ? ಕುತ್ತಿಗೆಲ್ಲ ತಕೊಂಡಿದ್ದಾಳ? ಇಲ್ಲ ಕಣೋ, ಇನ್ನೊಂದ್ ಚೂರ್ ಕೆಳಗೆ. ಅಲ್ಲಿಂದ ಹೇಗೆ ತೆಗೆಯೋದು? ಅಲ್ಲಲ್ವಾ, ಕೆಳಗೆ. ಏನ್ ಕಾಲ್ ಚೈನಲ್ಲಿ ಸಿಗಿಸ್ಕೊಂಡಿದ್ದಾಳ? ಇನ್ನೊಂದ್ ಚೂರ್ ಮೇಲೆ. ಮೇಲೆ ಏನ್ ಮಂಡಿ ಸುತ್ಕೊಂಡಿದ್ದಾಳ? ಮಂಡಿಗೆ ಯಾರು ಚೈನ್ ಹಾಕೋತಾರ? ಇನ್ನೊಂದ್ ಚೂರ್ ಮೇಲೆ. ಏನ್ ಹೊಟ್ಟೆಗೆ ಸುತ್ಕೊಂಡಿದ್ದಾಳೇನೋ? ಮಾತ್ರ ಬಂದ್ಬಿಟ್ಟೆ, ಇನ್ನೊಂದ್ ಚೂರ್ ಕೆಳಗೆ. ಕೆಳಗೆ ಸೊಂಟ ಕಣ. ಅಮ್ಮ, ಇದಕ್ಕಿಷ್ಟೊಂದು ಬಿಲ್ಡಪ್ಪ, ಸರಿಯಾಗಿ ಹೇಳತ್ತಾನೆ. ಸೊಂಟದಲ್ಲಿ ಕೀ ಇದೆ,
ಮೋಣಿ ನನಗನ್ಸುತ್ತೆ ಈ ನಾಣಿ ಕೇಳಿದ್ರೆ ಆ ರಾಜಮಂಡ್ರಿ ಕೀನ ಇಷ್ಟಪಟ್ಟಿಸ್ತುಂದಿ. ಈಗ ನಿಮ್ಮನ್ನ ನಾನು ಯಾಕೆ ಬ್ಯೂಟಿಷಿಯನ್ ಕರ್ಸಿರೋದು? ಒಂದು ಹೆಣ್ಣಿಗೆ ಅವಳು ಗಂಡನ ಬಿಟ್ಟು ಡಾಕ್ಟ್ರು, ಟೈಲರು, ಬ್ಯೂಟಿಷಿಯನ್ ಯಾವ ಹೆಂಗಸನ್ನ ಎಲ್ಲಿ ಬೇಕಾದ್ರೂ ಮುಟ್ಬೋದು. ಶುರಾಜ್ಕೊಳ್ಳೆ ಸೊಂಟದಲ್ಲಿ ಹೆಂಗೋ ತುಂಬಾ ಸೆನ್ಸಿಟಿವ್ ಏರಿಯಾ ಕಣ ಅದು. ಬಟ್ ತೆಗಿಲೇಬೇಕಲ್ಲ. మే ఐ కమ్ ఇన్? అయ్యా ఈ రూమ్ లో ఏం నడుస్తుంది నిమ్మే ఐ కమిన్ అంటావు? రారా కూసో. మొరే మోని మన ఫాదర్ మదుವೆ ಮಾಡ್కుని 1 ವರ್ಷానికి 3 మంత్స్ మా ఢమా. నీ మామ మదుವೆ ಮಾಡ್కుని 10 ವರ್ಷం అయిందయ్యా. ఈ బెడ్షీట్ కూడా చేంజ్ ಮಾಡ್ಲೆ. ಏನ್ ವಿಷಯ ಹೇಳು? ಇವತ್ತು ರಾತ್ರಿ ಕಲ್ಯಾಣ್ಜಿ ಆನಂದ್ಜಿ ನಿಮ್ ರೂಮ್ ಬಂದು ನೀನ್ ಸ್ವಲ್ಪ ಆಚೆ ಇರು. ಯಾಕಯ್ಯ ಅವ್ರು ರಾತ್ರಿ ಬಂದು ಏನ್ ವಿಷಯ ಹೇಳು? ನಿನಗೆ ಸಂಬಂಧ ಇಲ್ಲರೋ ವಿಷಯ ನೀನ್ ಆಚೆ ನೋಡಿ. ರಾಮೋನಿ ಬಂದೆ, ಬಂದೆ, ಕುಕ್ಕ ಕುಕ್ಕ. చెప్పు చెప్పు చెప్పు. ಅವರಿಬ್ರು ಇವತ್ತು ರಾತ್ರಿ ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ನನಕ ಅವರು ನಿನ್ ಸೊಂಟಕ್ಕೆ ಟ್ಯಾಟೂ ಹಾಕ್ತಾರೆ. ಟ್ಯಾಟೂ ನನ್ ಸೊಂಟನಕ? ಅಯ್ಯೋ ಮೋನಿ. ನಿನ್ ಜೀವನ ಎಲ್ಲ ಬಗ್ ನೋಡೋದೇ ಆಗೋಯ್ತಾರೆ. ಅವರು ಹಾಕ್ತಾರೆ. ಏನಯ್ಯ ಹಾಕ್ತಾರೆ? ನೋಡಿದ್ರೆ ಗೊತ್ತಾಗಲ್ವಾ? ಅತ್ತೆ ನಾಚ್ಕೋತಾ ಇದ್ದಾಳೆ. ಇವತ್ತು ರಾತ್ರಿ ಹಬ್ಬ. ಐದು ಲಕ್ಷ ನಾನು ಯಾವಾಗ ಕೊಟ್ಟೆ ಅಂತವರಲ್ಲ. ಕಲ್ಯಾಣ್ ಜಾನಂಜಿ ಅಂದ್ರೆ ಬಾವಾ ನಮ್ಮ ಮನೆಗೆ ಇಬ್ರು ಬಂದಿದಾರಲ್ಲ, ಅವ್ರ ಬಗ್ಗೆ ನಿನಗೇನ್ ಅನ್ಸುತ್ತೆ? ನಾನ್ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ನಮ್ಮ ಅಕ್ಕನಿಗೆ ಏನು ಅನ್ಸಿಲ್ಲ, ನನಗೇನೇನ್ ಅನ್ಸುತ್ತೆ? ಯು ಆರ್ ಇನ್ ವೆರಿ ಬ್ಯಾಡ್ ಪೊಸಿಷನ್. ಜೋಪಾನ ರಾತ್ರಿ ಆಯ್ತು, ಜಾಗರಣೆ ಖಾತ್ರಿ ಆಯ್ತು, ಮೈಯ ಗೊಬ್ಬ ಟಂಗ್ 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 ಮೈಯ ಗೊಬ್ಬ ಕಳ್. ರೆಡಿ? ಇಬ್ರಲ್ಲಿ ಯಾರು ಫಸ್ಟ್ ಶುರು ಮಾಡೋದು? ಯಾರಾದ್ರೂ ಪರ್ವಾలేదు. ನಿಮ್ಗೆ ಯಾವ ಭಂಗಿ ಇಷ್ಟ? ಕಾಲ್ ಎತ್ಕೊಂಡು. ಗುಡ್ ಸೆಲೆಕ್ಷನ್. ಕಲ್ಯಾಣ್ ಜಿ ಅದು ಸ್ವಲ್ಪ ನೋವಾಗ್ಬೋದು, ಮೊದಲನೇ ಸಲ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. నాకు ఆ నోవు ముఖ్యం కాదు, ఆ సుఖం. ಎಲ್ಲಿ ಎಲ್ಲಿ ಎಲ್ಲಿ? ನೋವಾಗ್ತಿಲ್ಲ ತಾನೇ? ಎಂಜಾಯ್ ಮಾಡಿ, ಎಂಜಾಯ್.
ಹಾಯ್ ಸರ್. ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ನಿಮ್ ವೈಫ್ ಸೂಪರ್ ಕೋಆಪರೇಷನ್. ನನ್ ಕೆಲಸ ಮುಗೀತು, ನಾನ್ ಬರ್ತೀನಿ. ಅವರು ಮುಂದುವರಿಸ್ತಾ ಇದಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು. ಅಲ್ಲಿಡಲ ಇಲ್ಲಿಡಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲಿಡಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ಗಬ್ಬ ಅಭ್ಯಾಸ ಮಾವ ನಿಂದು, ಇಷ್ಟು ವಯಸ್ಸಾದ್ರು. ಹಾಯ್ ಮೋನಿ, ವಾಶ್ ಮಾಡ್ಬಿಡಿ. ಏನ್ ಇಷ್ಟೊಂದು ರಕ್ತ? ಏನ್ ಮಾಡ್ಲಿ ಸರ್, ನಾನು ರಕ್ತ ಬರ್ದಾಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಫಸ್ಟ್ ಟೈಮ್ ಅಲ್ವಾ? ಕೈ ಕೊಡಿ ಸರ್. ನಿಮ್ ಮನೆಯವ್ರಿಗೆ ಒಳ್ಳೆ ರೆಸಿಸ್ಟೆನ್ಸಿ ಪವರ್. ಸುಮ್ನೆ ಹೇಳ್ಬಾರ್ದು. ಸಖತ್ ಸ್ಟ್ರಾಂಗ್ ಸರ್, ನಿಮ್ ಮನೆಯವ್ರು ಸಖತ್ ಸ್ಟ್ರಾಂಗ್. ಅದೇನು ಅಂತ ಹೇಳಿ ಸರ್, ಇಬ್ರು ಒಟ್ಟಿಗೆ ಅದ್ ಯಾಕೆ ತಡ್ಕೊಂಡ್ರು ಸರ್? ನಿದಿರೆ ಬರದಿರೆ ಏನಂತಿ ಹೃದಯ ಕುಡಿದಿದೆ ಏನಂತಿ ನೋಡ್ತೀನವನ ಬಂದಿದ್ ಮೊದಲನೇ ದಿನನೇ ಹೆಂಗ್ ಹೊಡೆದ್ವಿ ಕೀನ. ನಾಣಿ ಈಗ ಮಾಡ್ಬೇಕಾದ್ರೆ ಎಷ್ಟು? ಸೋಪಲ್ಲಿ ಸಖತ್ತ ಕೀ ಇಂಪ್ರೆಷನ್ ಬಿದ್ದಿದೆ. ಅದನ್ನ ಹಾಗೆ ತಗೊಂಡೋಗ್ಬಿಟ್ಟು ಒಂದು ರೀಮೇಕ್ ಮಾಡಿಸ್ಬಿಟ್ರೆ ಆ ಕೀನ ಲಾಕರ್ ಅಲ್ಲಿ ಹಾಕಿ ಕಚ್ಚಾಕ್, ಆಮೇಲೆ ದುಡ್ಡು ದುಡ್ಡು ದುಡ್ಡು. ನಾಣಿ ಏನವ ಸೋಪ್ ಎಲ್ಲೋ? ನೀನೇ ತಂದ್ಯಲ್ಲೋ? ಎಲ್ಲೋ ಇತ್ತು? ನಂಗೇನ್ ಗೊತ್ತು? ಇಲ್ಲೇ ಇತ್ತಲ್ಲೋ. ಅದಕ್ಕೇನ್ ಕಾಲಿದೆ ನಡ್ಕೊಂಡು ಹೋಗಕ್ಕೆ? ಅಲ್ಲಪ್ಪ ಇಲ್ಲೇ ಇತ್ತು, ಯಾರೋ ತಗೊಂಡ. ಓಲಾಟ ತೇಲಾಟ ನಿದಿರೆ ಬರದಿರೆ ಏನಂತಿ ದುಡ್ಡು ದುಡ್ಡು ದುಡ್ಡು. ಓಲಾಟ ತೇಲಾಟ ಒಳ್ಳಗೊಳ್ಳಗೆ ಹುಡುಕಾಟ. ಮಿಸ್ಟರ್ ಮೋಹನ್ ಸುಂದರ್, ಹೇಳಿ, ಈ ಸೋಪ್ ಎಲ್ಲಿ ಸಿಕ್ತು ನಿಮ್ಗೆ? ಯಾರೋ ಲೂಸ್ಗಳು ಸೋಪನ್ ತಗೊಂಡೋಗಿ ಡ್ರಾನಲ್ಲಿ ಇಟ್ಟಿದ್ದಾರೆ. ಏನ್ ಹೊರೆ ಬರುತ್ತೆ ಮಮ್ಮ. ಇಷ್ಟೊತ್ತು ಇದರಲ್ಲೇ ಒಗಿತಾ ಇದ್ರಾ? ನಾನು ಈ ಹೊಗೆಯಿಂದ ಒಗಿತಾ ಇದ್ದೀನಿ ಅಲ್ವೇನಾ? ಫುಲ್ ಕರಗೋಗಿದ್ಯಲ್ಲ ಸರ್. ಸೋಪು ಮೇಲೆ ಕರಗದೆ ಇರುತ್ತಾ ಸರ್? ಯಾರಾದ್ರೂ ಸೋಪ್ನ ಡ್ರಾ ಒಳಗೆ ಇಡ್ತಾರೇನೋ? ಇನ್ನೊಂದ್ಸಲ ಟ್ಯಾಟು. ಹಾಗೆ ಇನ್ನೊಂದ್ಸಲ ಟ್ಯಾಟೂಸ್ ಅಂತೆ. ಏನ್ ಈಸಿ ಹೋಗ್ಬಿಟ್ಟು ಬರಕ್ಕೆ? ಎಂತ ಗುಲ್ಡುಲ್ಲ ನೀನು. ಎಷ್ಟು ಕಷ್ಟಪಟ್ಟಿದ್ವಿ ಇಬ್ರು ನಾವು. ಹೋಗಬಾರ್ದು ಏರಿಯಾಗೆಲ್ಲ ಈ ಕೈ ಟ್ರಾವೆಲ್ ಮಾಡ್ತಲ್ಲೋ. ಮತ್ತೆ ಹೊಡಿತೀಯನೋ? ಅಯ್ಯೋ, ಮುಳ್ಳಣ್ಣ ಮುಳ್ಳಿಂದಾನೆ ತೆಗಿಬೇಕು. ವಜ್ರ ಮುನಿ ತರ ಆಡ್ತಿದ್ಯಲ್ಲೋ. ಬಾ 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 ಬಾ, ಮಲ್ಕೊಳ. ಸಿಂಪಲ್ ಪ್ಲಾನ್. ಇವನು ರಾಜಮಂಡ್ರಿ ರಾಜಲಕ್ಷ್ಮಿ. ಓಕೆ, ಹೀಗೆ ಹೀಗೆ ಮಲಗಿರ್ತಾರೆ. ಹೀಗೆ ಮಲಗಿರ್ತಾರೆ. ಕಣ್ಮೇಲೆ ಸೌತೆಕಾಯಿ ಇಟ್ಕೊಂಡು ಫೋನ್ ಅದೇನೋ ಮಾತಾಡ್ತಿರ್ತಾರೆ. ಹಲೋ ಕಲ್ಯಾಣ್ ಜಿ, ಆನಂದ್ ಜಿ. ಹೀಗೆ ಆ ಟೈಮಲ್ಲಿ ನೀನ್ ಒಳಗಿಂದ ಬರ್ಬೇಕು. ಅವ್ರ ಗಮನ ನಿನ್ ಮೇಲೆ ಇರಲ್ಲ. ನೀನ್ ಸೋಪ್ ಇದೆಯಾ? ಇಲ್ಲಿದೆ. ಹಾ, ಬಲಗೈಲಿ ಸೋಪ್ ಇಟ್ಟು ಎಡಗೈಲಿ ಆ ಕೀನ ಮೆತ್ತಿಗೆ ಮೇಲ್ ತೆಗಿ. ಸೋಪನ್ನ ಚೆನ್ನಾಗ ತುಮು. ಅದ್ಯಾಕೆ ಹಂಗ್ ಮುಳುಗ್ತಾ ಇದ್ಯಾ? ಬೀಗದ್ಕೆ ಹಚ್ಚಿ ಬೀಳೋದ್ ಬೇಡ ಸೋಪಲ್ಲಿ. ಆ ಹಚ್ಚಿಂದ ರೀಮೇಕ್ ಮಾಡದೆ ನಮ್ ಕೆಲ್ಸ ಕಣೋ. ಆದ್ರೂ ಅವಳನ್ನ ಮತ್ತೆ ಕಣೋ. ಮಾತೃದೇವೋ ಭವ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡು ಗಾಂಧಾರಿ ತರ, ಏನು ಕಾಣಿಸಲ್ಲ. ಆದ್ರೂ ಇದು ತಪ್ಪಲ್ವೇನೋ? ನಿನ್ ದುಡ್ಡು ನೀನ್ ತೊಗೊಳೋದ್ರಲ್ಲಿ ಏನೋ ತಪ್ಪು? ಅದಲ್ವೋ, ಇದು ತಪ್ಪಲ್ವೇನೋ? ಈ ತಪ್ಪು ನಡೆದೇನೆ ಅದ್ ನಮಗ್ ಸಿಗೋದು. ನೀನ್ ಬೇರೆ ಏನು ತಲೆ ಕೆಡ್ಸ್ಕೊಬೇಡ.
ಸುಮ್ನೆ ಹಿಂಗ್ ಎಳಿಬೇಕು. ಹಾ. ರಾಜು, ರಾಜಲಕ್ಷ್ಮಿ, ವಿಮಲಾ ನಾಯ್ಕ್ ಫೋನು. ಓ ಹಲೋ. ಹಾಯ್ ರಾಜಲಕ್ಷ್ಮಿ, ಕಲ್ಯಾಣ್ಜಿ ಆನಂದ್ಜಿ ಬಂದಿದಾರಂತೆ. ಅಯ್ಯಾ, ನಿನ್ನ ತುಂಬಾ ಎಂಜಾಯ್ ಮಾಡಿದಾರಂತೆ. ಎಸ್ ಎಸ್, ಯಂಗಾಗಿದ್ದೀನಿ ನಾನ್, ಯಂಗಾಗಿದ್ದೀನಿ. ಎಸ್ ರಾಜಲಕ್ಷ್ಮಿ, ಇದೊಂದು ಗೋಲ್ಡ್ ನಮ್ಮ ಮನೇಲಿ 4 ದಿವಸಕ್ಕೊಂದ್ಸಲಿ ನನ್ ಬಾತ್ರೂಮ್ ಅಲ್ಲಿ ನೀರೇ ಬರಲ್ಲ. ನನ್ ಬಾತ್ರೂಮ್ ಅಲ್ಲಿ ಕೊನೆಯಲ್ಲಿ ತೊಟ್ಟಿತ್ತಲ್ಲ ನೀರು, ಒಂದೇ ನಿಮಿಷ ಸ್ನಾನ ಮಾಡ್ಕೊಡ್ತೀನಿ. 5 ಮಿನಿಟ್ಸ್. ಸಾರಿ, ನಿಮ್ಗೆಲ್ಲ ನನ್ನ ತಮ್ಮಡಿಗೆ ನೇರ್ ಹೇಳ್ತೀನಿ. ರಾಜ 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 ರಾಜ, ಹೇಗಿರಬೇಕು ಗೊತ್ತಾ ನನ್ನ ರಾಜ ರಾಜ. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ everybody. ಗುಡ್ ಮಾರ್ನಿಂಗ್. ಅನಾಗರಿಕ, ಎಡಗೈಲಿ ತಿಂತಾ ಇದ್ಯಲ್ಲೋ, ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಕೈ ಅದು. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದ್ರಿಂದಲೇ ಸಮಸ್ಯೆ ಬಂದಿರೋದು. ತಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಕಲ್ಯಾಣ್ಜಿ? ಯೋರ್ ಅಟೆನ್ಷನ್ ಪ್ಲೀಸ್. ನಂದು ಊಟ ಮುಗೀತು, ನಾನು ಮತ್ತೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಕರಿತವನ್ ಹೋಗ. पहला पहला प्यार है, पहली पहली बार है, पहला पहला प्यार है, पहली पहली बार है. ಆನಂದ್ಗೆ ಮದುವೆ ಅయింದ. ನಿನ್ನೆ ತಾನೇ ಅವನ್ ಕೂಡ ಅದೇ ಪ್ರಶ್ನೆ ಕೇಳ್ದ. ಬೇಬಿಗೆ ಮದುವೆ ಆಗಿದ್ಯಾ ನೋಡಿದ್ರೆ ಅನ್ಸೋದೇ ಇಲ್ವಲ್ಲ ಅಂದ. ಕೆಮಿಸ್ಟ್ರಿ 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 ಕೆಮಿಸ್ಟ್ರಿ. నేను ಅವ್ರని ಎಲ್ಲೋ ఎప్పుడు యాపొద్దు ఏం చేసిండాను. ಅವ್ರ జೊತೆలో నేను పర్సనల్ గా మాట్లాడಬೇಕು. Love is a cow, but sex is a bull. Love is unicycle, sex is bicycle. Sex is a bedroom documentary with horizontal shadows sponsored by the sensor. Lipo, hippo, tippo, dippo, 4, 5, 6, 6, 6, 6. 4, 5, 6, 6, 6, 6. అంటే ಅಂತೆ ಆನಂಜಿನ ರಾತ್ರಿ ನಿಮ್ ರೂಮ್ಗೆ ಕಳಿಸ್ತೀನಿ.
ನೀನೇ ಯಾಕೆ ಹೋಗ್ಬಾರ್ದು ಅವ್ಳ ಕಣ್ಣಿರೋದು ನಿನ್ ಮೇಲೆಪ್ಪ. ನನ್ನ ಮೇಲೆನಾ? ನಿನ್ ಮೇಲೆ. ನೀನ್ ಎಕ್ಸ್ಟ್ರಾ ಗೇರ್ ಹಾಕ್ತಾ ಇದ್ಯಾ. ಅವಳ ಹತ್ರ ಹೋಗು, ಪ್ರೀತಿ ನಾಟಕ ಆಡೋ, ಹತ್ರ ಹೋಗು, ಸೊಂಟ ಕೈ ಹಾಕೋ, ಕೀ ತೆಗಿ, ಲವಕ್. ಏನ್ ಈಸಿಯಾಗಿ ಹೇಳ್ಬಿಟ್ಟೆ, ಸೊಂಟ ಕೈ ಹಾಕೋದೇನು ಹುಡುಗಾಟ ಏನೋ? ಫುಲ್ ಸಡಪ್ ರೆಡಿ ಗುರು. ಇದೇನಿದು ಕಾಫ್ ಸಿರಪ್? ಕ್ಲೋರೋಪಾಮ್ ಅಂದ್ರೆ ಮೂಗತ್ರ ತಗೊಂಡೋದ್ರೆ 3 ಗಂಟೆ ಮೂರ್ಛೆ ಹೋಗ್ಬಿಡ್ತಾರೆ. ಇದ್ರ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿ ಕಳಿಸ್ತೀನಿ. ಅವಳ ಹತ್ರ ಕೊಡು, ಕಣ್ಣಿಗೆ ಒತ್ಕೊಳ್ತಾಳೆ. ಲವಕ್ ಲಿವಕ್ ಜಬಕ್. ಏನೇನೋ ಕಂಡಿಡಿದ್ ಬಿಟ್ಟಿದ್ಯಲ್ಲ ನೀನು. ಕಳ್ರು ಬಂದ್ ಸೇರ್ಕೊಂಡ್ಬಿಟ್ಟವ್ರಲ್ಲಪ್ಪ. ಯಾರಿಗೆ ಹೇಳೋದು? ಏ ಮೋನಿ, ಒಂದ್ ನಿಮಿಷ, ನಿನ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಲ್ಲಪ್ಪ. ಹೇಳು. ಅವ್ರಿದಾರಲ್ಲ, ಇದಾರೆ. ಅವ್ರಿದಾರಲ್ಲ, ಇದಾರಪ್ಪ. ಅವ್ರಲ್ಲ. ಯಾರಲ್ಲ? ಕೂತ್ಕೋ ಬಾ. ಕೂತ್ಕೊಂಡು ಮಾತಾಡಿಸೋ ಟೈಮ್ ಇಲ್ಲಪ್ಪ ಈಗ. ಅಯ್ಯೋ, ಸಮಾಧಾನ ಮಾಡ್ಕೋ. ಈಗ ಯಾರಲ್ಲ ಹೇಳು. ನಾನು ಹೇಳದನ್ನೇ ನೀನ್ ಸಮಾಧಾನವಾಗಿ ಕೇಳಿಸ್ಕೋ. ಸರಿ ಹೇಳಪ್ಪ. ಅವ್ರಿಬ್ರು ಇದಾರಲ್ಲ. ಇದಾರೆ. ಅವ್ರಲ್ಲ. ಇದಾರೆ ಅಂತ್ಯಾ ಅಲ್ಲ ಅಂತ್ಯಾ? ಅಪ್ಪ ಅವ್ರಿದಾರಪ್ಪ. ಓಕೆ. ಆದ್ರೆ ಅವ್ರು ಕಲ್ಯಾಣ್ಜಿ ಆನಂದಿ ಅಲ್ಲ. ಈಗ ಯಾರ್ ಕಲ್ಯಾಣ್ಜಿ ಅಲ್ಲ, ಯಾರ್ ಆನಂದಿ ಅಲ್ಲ? ಇವನು ಕಲ್ಯಾಣ್ಜಿ ಅಲ್ಲ, ಅವನ್ ಆನಂದಿ ಅಲ್ಲ. ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಾ ಇದ್ಯಾ? ಇಲ್ಲಪ್ಪ. ಆ ಕೆಂಪು ಬಟ್ಟೆ ಹಾಕೊಂಡಿದ್ದಾನಲ್ಲ, ಹೌದು, ಅವನು ಕಲ್ಯಾಣ್ಜಿ ಅಲ್ಲ. ಸರಿ. ಎಲ್ಲೋ ಬಟ್ಟೆ ಹಾಕೊಂಡಿದ್ದಾನಲ್ಲ, ಅವನು ಆನಂದಿ ಅಲ್ಲ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಇವ್ನ್ ಆನಂದಿ, ಅವ್ನ್ ಕಲ್ಯಾಣ್ಜಿ. ಇಲ್ಲ ಕಣೋ, ಇವನ್ ಆನಂದಿ ಅಲ್ಲ, ಅವ್ನ್ ಕಲ್ಯಾಣ್ಜಿ ಅಲ್ಲ. ಅಯ್ಯೋ, ಹಂಗಾರ ಅವ್ನ್ ಆನಂದಿ, ಇವನ್ ಕಲ್ಯಾಣ್ಜಿ. ಅವ್ನ್ ಕಲ್ಯಾಣ್ಜಿ ಅಲ್ಲ, ಇವನ್ ಆನಂದಿ ಅಲ್ಲ ಕಣೋ. ನಾನ್ ಹೊಸ ಬಿಸ್ನೆಸ್ ಕೈ ಹಾಕ್ತಾ ಇದ್ದೀನಿ. ನಿಮ್ದು ತುಂಬಾ ಅದೃಷ್ಟದ ಹ್ಯಾಂಡ್ ಅಂತ ಕೇಳ್ಪಟ್ಟೆ. ನಿಮ್ ಕೈಯಾರ ಈ ದುಡ್ಡನ್ನ ಮುಟ್ಟಿ ನನಗೆ ಆಶೀರ್ವಾದ ಮಾಡ್ಕೊಡ್ತೀರಾ ಪ್ಲೀಸ್? ಅಯ್ಯೋ, ನಾನು ಹೇಳದ್ನ ಅರ್ಥ ಮಾಡ್ಕೋ. ಅವ್ರಿಬ್ರು ಇದಾರಲ್ಲ, ಅವ್ರಿಬ್ರು ನಮ್ಮ ಮನೇಲಿರೋ ಗಂಟು ಹೊಡ್ಕೊಂಡು ಹೋಗಕ್ ಬಂದಿದ್ದಾರೋ. ಯಾರು? ಕಾವ್ಯ ಕಲ್ಯಾಣ್ ಆನಂದಿ. ಅವ್ರಲ್ಲ ಅಂದಲ್ವ? ಅಯ್ಯಮ್ಮ, ಅಯ್ಯೋ ಅಯ್ಯೋ. ಬಂದ. ಏಯ್ ಸ್ಟಾಪ್ ಪ್ಲೀಸ್, ಕಮ್ ಹಿಯರ್. ನೀವಿಬ್ರು ಯಾತಕ್ ಬಂದಿದ್ದೀರಾ, ಯಾವ್ದಕ್ಕೋಸ್ಕರ ಬಂದಿದ್ದೀರಾ, ಏನ್ ನಿಮ್ ಪ್ಲಾನ್ ಎಲ್ಲ ನನಗೆ ಗೊತ್ತು. ನೀವಿಬ್ರು ಕಲ್ಯಾಣ್ ಆನಂದಿ ಅಲ್ಲ. ಅಯ್ಯೋ, ಅಂಟು ಮೀಸೇನಾ? ಅಯ್ಯೋ, ನನ್ ಗೊತ್ತಿದ್ದ ಕಣೇಲೋ, ಅವನು ಕೂಡ ಆನಂದಿ ಅಲ್ಲ. ಲೇ ಮೋನ, ನಿನ್ಗೆ ಹೇಳ್ತಲ್ಲೋ, ನಿನ್ಗೆ ಅರ್ಥ ಆಗ್ಲಿಲ್ವಲ್ಲ ಲೇ ಗೂಬೆ. ಮೋನ, ನಾನು ಹೇಳಿಲ್ವೇನೋ? ಎರಡನೇ ಮದುವೆ ಮಾತ್ರ ಆಗ್ಲೇಬಾರ್ದು. ಸೊಂಟದ ವಿಷಯ ಬೇಡ ಒಸಿಸಿಯ, ಸೊಂಟದ ವಿಷಯ. ರಾಣಿ, ಅಯ್ಯೋ, ಅಯ್ಯೋ 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 ಅಯ್ಯೋ, ಏನ್ರೋ ಇದು ಅನ್ಯಾಯ. ಆಹಾ, ಸೂಪರ್.
ಅಯ್ಯೋ ಕಳ್ರು ಕಳ್ರು ಅಯ್ಯೋ ಕಳ್ರು 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 ಇನ್ನೊಂದ್ ಸತಿ ನನ್ನ ಮೇಲೆ ಕೈ ಮಾಡಿದ್ರೆ ಏನೋ ಮಾಡ್ತೀಯ ಸತ್ತೋಗ್ಬಿಡ್ತೀನಿ. ನೀನ್ ತಾನೇ ನಿಮ್ ಮನೆ ಕರ್ಕೊಂಡು ಹೋಗಿದ್ದು, ನೀನೆಲ್ಲ ಐಡಿಯಾ ಕೊಟ್ಟಿದ್ದು, ನೀನ್ ತಾನೇ ಆಸೆ ಹುಟ್ಟಿದ್ದು, ಎಲ್ಲ ನೀನೆಲ್ಲ ಮಾಡಿದ್ದು, ನೀನೇ ಕಳ್ಳ ಕಳ್ಳ ಅಂತ ಬಡ್ಕೊಳ್ಳೋ. ಇಬ್ರು ಕೋಪನ ತೆಗೆದು ಹಾಕ್ಬಿಟ್ಟು ದಯವಿಟ್ಟು ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿ. ಅವತ್ತು ನೀವ್ ಇನ್ನೇನ್ ಲಾಕರ್ ಕೈ ಹಾಕ್ಬೇಕು, ನಮ್ ಸೋದರ ಮಾವ ಬಂದ್ಬಿಟ್ಟ. ಅಕಸ್ಮಾತ್ ನಾನು ಕೂಗದೆ ಇದ್ದಿದ್ರೆ ನಾವು 3 ಜನ ಕಳ್ರು ಅಂತ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ಈಗ ಅವನ್ ದೃಷ್ಟಿಯಲ್ಲಿ ನೀವಿಬ್ರೇ ಕಳ್ರು, ನಾನು ಒಳ್ಳೆಯವನು. ನೀವ್ ಯಾವತ್ತೇಕಾದ್ರೂ ನಮ್ಮ ಮನೆಗೆ ರೀ ಎಂಟ್ರಿ ಕೊಡ್ಬೋದು. ನಾವು ನಿಮ್ ಮನೇಲಿ ಕಳ್ರು ಅಂತ ಎಕ್ಸ್ಪೋಸ್ ಆಗ್ಬಿಟ್ಟಿದೀವಿ. ನಾವು ಅವ್ರ ಮುಂದೆ ಕಾಣಿಸ್ಕೊಂಡ್ರೆ ಎಕಡೆ ತಗೊಂಡ್ ಮುಖಕ್ಕೆ ಇಕ್ಕಲ್ವಾ? ನೀವ್ ಹಿಂಗೆ ಬಂದ್ರೆ ನೀವ್ ಹೇಳದ್ ಸರಿ, ಆದ್ರೆ ನೀವ್ ಹಿಂಗೆ ಬರಲ್ವಲ್ಲ. ಇನ್ನೆಂಗ್ ಬರ್ಬೇಕು? ಭೋಗಾನಂದ ಸ್ವಾಮಿಗಳು ನಾಳೆ ನಮ್ಮ ಮನೆಗೆ ಬರೋದಿತ್ತು, ಆದ್ರೆ ಅವ್ರು ಗರ್ಲ್ ಫ್ರೆಂಡ್ ಜೊತೆ ಅವರು ನೇಪಾಳಕ್ಕೆ ಹೊರಟೋಗಿದ್ದಾರೆ. ಸೊ ಈಗ ನಾಣಿಯವರು ಭೋಗಾನಂದನ ವೇಷದಲ್ಲಿ ನಮ್ಮ ಮನೆಗೆ ಬರಬೇಕು. ಒಂದು 9 ದಿನಗಳ ಕಾಲ ನಾಗಮಣಿ ಪೂಜೆ. 9ನೇ ದಿವಸ ಆಟೋಮೆಟಿಕ್ ಆಗಿ ಡೈಮಂಡ್ ಆಚೆ ಬರುತ್ತೆ. ನಾವು ಸರಿಯಾದ ಸಮಯ ನೋಡಿ ಆ ಡೈಮಂಡ್ ನ ಲಪ್ಟಾಯಿಸ್ಬಿಡ್ಬೇಕು. ನೀವು ಕಳ್ಳ 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 ಮತ್ತೆ ಕೂಗ್ತೀರಾ, ಮತ್ತೆ ನಾವು ಕಾಂಪೌಂಡ್ ಹತ್ತಿ ಓಡ್ ಬರ್ಬೇಕು. ಹಿಂಗೆ ಕಿಂಡಲ್ ಮಾಡ್ತಾ ಇರಿ. ಆ ಡೈಮಂಡ್ ಬೆಲೆ 5 ಕೋಟಿ. 5 ಕೋಟಿಯ? ಇಬ್ರಿಗೂ 1 ಕೋಟಿ ಕೊಡ್ತೀನಿ, ಯೋಚನೆ ಮಾಡಿ. ನಡೆ, ಸ್ವಲ್ಪ ಯೋಚನೆ ಮಾಡಿ ಬರ್ತೀವಿ. 2 ಪ್ಲೇಟ್ ಬಜ್ಜಿ ಹೇಳು. ತುಪ್ಪದಲ್ಲಿ ಕರ್ಸಿಡ್ತೀನಮ್ಮ, ಹೋಗ್ ಬನ್ನಿ. ಬೋಂಡಾ ವಾಸನೆ. ನನ್ನ ಹೃದಯ ಇಲ್ಲೇ ಎಲ್ಲೋ ಬಿಸಿ ಬಿಸಿ ಎಣ್ಣೆಲಿ ಕೊತ ಕೊತ ಅಂತ ಕುದೀತಾ ಇದೆ. Pick up, beautiful. ಸಹಾಯ ಮಾಡ್ಲಾ? Yes, please. Hello. Hi, darling. How are you? I am doing fine. ಏನೋ ಚುರ್ರನ್ ಶಬ್ದ ಬರ್ತಾ ಇದೆ. ಅದು ನಾನು ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಇದೀನಲ್ಲ, ಅದೇ ಸೌಂಡ್. ಅಲ್ಲೇನು ಸುರ್ ಅಂತ ಸೌಂಡ್ ಬರ್ತಿದೆ. ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ ಇದೀನಲ್ಲ, ಅದೇ ಶಬ್ದ. ಸಿಂಗಾಪುರ ಮತ್ತೆ ಅಲ್ಲಿ ಬಜ್ಜಿ ಹಾಕೋ ಸೌಂಡ್ ಬರ್ತಿದೆ. ಇಷ್ಟ ಪಕ್ಕದಲ್ಲ ಸುಡೋದು, ಹೋಗಯ್ಯ. ಅದು ಇಂಜಿನ್ ಹತ್ರನೇ ಇದೀನಲ್ಲ, ಅದಕ್ಕೆ ಸೌಂಡ್. ಓ ಹೌದಾ ಜಾನು, ಇಲ್ಲಿಂದ 1 hour ಅಷ್ಟೇ, ಬಂದ್ಬಿಡ್ಲಾ? ಚಿಚಿ ಬೇಡ, ನಾನು ಈಗ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ. ನಿನ್ಗೊಂದು ಪರ್ಫ್ಯೂಮ್ ಬಾಟ್ಲು ತರೋಣ ಅಂತ. ಇನ್ನೊಂದು 3 hours ಬ್ಯಾಂಗ್ಳೂರ್ ಬಂದ್ಬಿಡ್ತೀನಿ. ವಿಲ್ ಮೀಟ್ ದೇರ್. ಹಲೋ ಹಲೋ ಹಲೋ, ಏನ್ ಕ್ರಾಸ್ ಕನೆಕ್ಷನ್ ಆಗಿದೆ? ಕ್ರಾಸ್ ಟಾಕ್ ಅಲ್ಲ, ನಾನು ರಮ್ಮಿ. ನಾನು ನಾಣಿ. ಈಗ ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ. ಅಣೆ, ನಮ್ ಮೋನಿಗೆ, ಸಿಂಗಪೂರ್ ಮೋನಿಗೆ ಸಿಕ್ಕಿರೋ ಹುಡುಗಿ 5 ಸ್ಟಾರ್ ಹುಡುಗಿಗಳು. ಸೂಪರ್. ಕುಬೇರನ್ ಮಗಳು Yes, yes. ಏರಲ್ಲೇ ಟ್ರಾವೆಲ್ ಮಾಡ್ತಾಳೆ. ಇವಳಿಗೆ ಪರ್ಫ್ಯೂಮ್ ಕೊಡ್ಸಕ್ಕೆ ಸಾಹೇಬ್ರು ಪ್ಯಾರಿಸ್ ಹೋಗ್ಬಿಟ್ಟು ಬರ್ತಾರೆ. ಬಜ್ಜಿ ಸುಟ್ಕೊಡು ಬಾಮ. ಹೋಗು, ಅವನ್ ಜೊತೆನೆ ಹೋಗು, ಅವನೇ ಸರಿ ನಿನಗೆ. ಬೋಂಡ ಏನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಕಡ್ಲೆ ಹಿಟ್ಟಲ್ಲಿ ಕದ್ರಿ ಎಣ್ಣೆಗೆ ಬಿಟ್ಬಿಟ್ಲು. ಅಯ್ಯೋ ಮೋನೆ, ಬೇಜಾರ್ ಮಾಡ್ಕೋಬೇಡ. ಬೇಜಾರ್ ಮಾಡ್ಕೊಬೇಡ. ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಂಗಪೂರ್ ಮಲೇಷ್ಯಾ. ಸಿಂಗಪೂರ್ ಮಲೇಷ್ಯಾ ಸೇರಿ ಶ್ರೀಲಂಕಾ, ಥಾಯ್ಲ್ಯಾಂಡ್, ಬ್ಯಾಂಕಾಕ್ ಎಲ್ಲ ಹುಟ್ಟಿಸ್ಬಿಡಿ. ತವರಿಗೆ ಬಾ ನನ್ನ ತಂಗಿ ಸೋದರಿ. ಸೋದರಿ ಎಲ್ಲಪ್ಪ ನನ್ನ ಸೋದರಿ? ಸೋದರಿ ಅಲ್ಲಿ ಸೋದರ ಮಾವನ ಜೊತೆಲಿ ಇದ್ದಾಳೆ ನೋಡು. ಅಳಿಯಂದ್ರು. ಅಯ್ಯೋ ಹೆಗಣ, ಇವಳು ನಿನ್ ತಂಗಿನ? ಏನೇ ಇವ್ನು ನಿನ್ನ ಅಣ್ಣನ? ಅಯ್ಯೋ ಎಣ್ಣ ಸುಡೋನೆ, ನಿನ್ ತಂಗಿನ ನನ್ ಸೆಟಪ್ ಮಾಡ್ಬಿಟ್ಟು ಲವ್ ಫೈನಾನ್ಸ್ ಅಂತ ಡೋಂಗಿ ಬಿಟ್ಬಿಟ್ಟು ಪ್ರೋನೋಟು ಚೆಕ್ ಮೇಲೆಲ್ಲ ಸೈನ್ ಹಾಕ್ಸ್ಕೊಂಡ್ಬಿಟ್ಟಲ್ಲ ಮನೆ ಆಳ. ಅದ್ರಲ್ಲೇನಮ್ಮ ತಪ್ಪಿದೆ? ನಾನ್ ನನ್ನ ತಂಗಿಗೆ ಒಳ್ಳೆ ಸಂಬಂಧ ಹುಡುಕ್ತಾ ಇದ್ದೆ, ನೀನ್ ಹಾಕೋದೆ ಅಷ್ಟೇ. ಹಿಂಗ ಮತ್ತೆ ಇನ್ನೆಂಗೆ? ನಾನ್ ಯಾಕೋ ನಿನ್ ತಂಗಿನ ಮದುವೆ ಮಾಡ್ಕೋಬೇಕು? ನನ್ನ ಮದುವೆ ಮಾಡ್ಕೊಳಕ್ಕೆ ಬಿಲಿಯನರ್ಸ್ ಕ್ಯೂ ನಿಂತಿದ್ದಾರೆ. ಹೌದೌದು, ಸಿಂಗಪೂರ್ ಚಿಕ್ಕ ರಾಣಿ, ಮಲೇಷ್ಯಾದ ಮಹಾರಾಣಿ ಎಲ್ರು ನಿನ್ಗೋಸ್ಕರ ಕಾಯ್ತಾರಲ್ಲ. ಲವ್ ಮಾಡಿದ್ಯಾ, ಮುಚ್ಕೊಂಡ್ ಮದುವೆ ಮಾಡ್ಕೋ. ಆಗಲ್ಲ ಅಂದ್ಮೇಲೆ ಆಗಲ್ಲ ಗುರು. ಮದುವೆ ಆಗಲ್ಲ ಅಂದ್ರೆ ಕುಯ್ದು ನೇತಾಕ್ಬಿಡ್ತೀನಿ ನೋಡು. ಅಣ್ಣ, ಸೋದರಿ ದುಡುಕಿ ಕೆಟ್ಟ ನಿರ್ಧಾರನ ತಗೊಂಡು ನೀನೇ ನಿನ್ ಕೈಯಾರೆ ಭಾವನ ಕೊಂದು ನಿನ್ ಸೋದರಿನ ವಿಧವೆ ಮಾಡ್ತೀಯಾ? ಸಾಕಲ್ಸಲೇ ಅನಾರ್ಕಲಿ. ಅಣ್ಣ ಅಂತೆ, ಭಾವ ಅಂತೆ, ವಿಧವೆ ಅಂತೆ, ಬಿಟ್ಬಿಡ್ರಪ್ಪ.